ನಿರಾಶ್ರಿತರಿಗೆ ಧರ್ಮಸ್ಥಳ ಸಂಸ್ಥೆಯಿಂದ ವಾತ್ಸಲ್ಯ ಮನೆ ಹಸ್ತಾಂತರ. ಸಮಾಜದಲ್ಲಿ ನಿರಾಶ್ರಿತ ಹಾಗೂ ಆರ್ಥಿಕವಾಗಿ ನಿರ್ಗತಿಕ ವೃದ್ಧರು ದೀರ್ಘಕಾಲಿಕ ರೋಗಗಳಿಗೆ ತಾವು ಅಸಹಾಯಕರು ಎಂದು ಭಾವನೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ಧರ್ಮಸ್ಥಳ ಸಂಸ್ಥೆಯ ಮೂಲಕ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಧರ್ಮಪತ್ನಿ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರು ಜ್ಞಾನ ವಿಕಾಸದ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆ ನಿರ್ಮಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 850 ವಾತ್ಸಲ್ಯ ಮನೆ ನಿರ್ಮಿಸಿಕೊಡಲಾಗಿದೆ ಎಂದು ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ಲವಕುಮಾರ್ HR ಹೇಳಿದ್ದಾರೆ. ವಾತ್ಸಲ್ಯ ಮನೆ ಹಸ್ತಾಂತರ ಮಾಡಿ ಮಾತನಾಡಿದ ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಮಹಾಂತೇಶ್ ಕಾಜಗಾರ್ ಅವರು ವೀರೇಂದ್ರ ಹೆಗ್ಗಡೆಯವರ ಜನಪರ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸವದತ್ತಿ ತಾಲೂಕಿನ ಹನುಮಗೇರಿ ಓಣಿಯ ಗಿರಿಜಮ್ಮ ಅರಗಂಜಿಯವರಿಗೆ 1,35,000 ರೂಪಾಯಿ ವೆಚ್ಚದಲ್ಲಿ ವಾತ್ಸಲ್ಯ ಮನೆ ನಿರ್ಮಿಸಿಕೊಡಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸವದತ್ತಿ ಯಲ್ಲಮ್ಮ ನಗರಸಭೆ ಉಪಾಧ್ಯಕ್ಷರಾದ ಕೌಶಲ್ಯ ನಾರಾಯಣ್ ಮೋಟೇಕರ್, ಯೋಜನಾ ಅಧಿಕಾರಿ ಸುಬ್ರಾಯ್ ನಾಯ್ಕ್, ಒಕ್ಕೂಟದ ಅಧ್ಯಕ್ಷರಾದ ಸರಸ್ವತಿ ಸಿಂಗಾಡಿ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ನಿರ್ಮಲಾ ಕಳಸಗೌಡರ್, ಆಡಳಿತ ಸಹಾಯಕ ಪ್ರಬಂಧಕ ಶಶಿಕಾಂತ ಮಾಳಿ, ಸೇವಾ ಪ್ರತಿನಿಧಿಗಳಾದ ಕಸ್ತೂರಿ ಮುತ್ತಿಗಿ, ಶಕುಂತಲಾ ಪಾಟೀಲ್ ಸೇರಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಮುಸ್ತಾಕ್ ಹತ್ತಿಕಟಗಿ, ಎಂಪೈ ನ್ಯೂಸ್, ಸವದತ್ತಿ. ಲಾಕ್ಡೌನ್ ಆದಾಗ ಪೂಜ್ಯರು ಮತ್ತೆ ಶ್ರೀ ಹೇಮಾವತಿ ಅಮ್ಮನವರು ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಮಾತನ್ನು ಹೇಳಿದರು. ಎಲ್ಲ ಲಾಕ್ಡೌನ್ ಆಗಿದೆ, ಸಂಘದ ವ್ಯವಹಾರ ಎಲ್ಲ ಸದ್ಯಕ್ಕೆ ಸ್ಥಗಿತ ಆಗಲಿ, ವಾಟ್ಸಪ್ ಮಾಡುವಂಥದ್ದು ಬೇಡ, ಯಾವುದೇ ಸಭೆಯನ್ನು ಮಾಡುವಂಥದ್ದು ಬೇಡ, ಕಾರ್ಯಕರ್ತರೆಲ್ಲರೂ ಕೂಡ ಫೀಲ್ಡಿಗೆ ಹೋಗುವಂಥದ್ದು ಬೇಡ. ಆದರೆ ಯಾರೆಲ್ಲ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 18,000 ಮಂದಿ ಏನು ಮಾಸಾಸನ ಪಡೆಯುವಂಥ ವ್ಯಕ್ತಿ ಇದ್ದಾರಾ ಅಂತಹ ವ್ಯಕ್ತಿಗಳಿಗೆ ನಾವು ಪ್ರತಿ ತಿಂಗಳು ಮಾಸಾಸನವನ್ನು ಕೊಡ್ತಾ ಇದ್ದೇವೆ. ಆದರೆ ಆ ಹಣವನ್ನು ನಂಬಿಕೊಂಡು ಅವರಿದ್ದಾರೆ. ಆ ಕಾರಣಕ್ಕೆ ಲಾಕ್ಡೌನ್ ಆದರೂ ಕೂಡ ಆ ಹಣವನ್ನು ಮಾತ್ರ ಅವರಿಗೆ ಸಕಾಲಕ್ಕೆ ತಪ್ಪಿಸಬೇಕು ಅಂತ ಹೇಳಿದರು. ಆಗ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಉಡುಗೊರೆಯನ್ನು ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡಿದ್ರು. ಹಾಗಾಗಿ ಇವತ್ತು ನಾವು ಅವರ ಮೇಲಿನ ಒಂದು ಪ್ರೀತಿಯಿಂದ ಎಲ್ಲರೂ ಕೂಡ ಇವತ್ತು ಬಂದಿದ್ದೀರಿ, ಗೃಹ ಪ್ರವೇಶಕ್ಕೆ ಬಂದಿದ್ದೀರಿ. ಹಾಗಾಗಿ ಎಲ್ಲರ ಒಂದು ಶುಭ ಹಾರೈಕೆ ಅವರಿಗಿದೆ. ನಾವು ಮುಖ್ಯವಾಗಿ ಅವರ ಆರೋಗ್ಯ ಸುಧಾರಣೆ ಆಗಲಿ. ನನಗೆ ಮೊನ್ನೆ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ವಾತ್ಸಲ್ಯ ಮನೆ ಹಸ್ತಾಂತರ ಆಗೋಯ್ತು. ಇದು ನಮ್ಮ ವರ್ಷದ ಕೊನೆ. ನೀವೆಲ್ಲ ಡಿಸೆಂಬರನ್ನು ವರ್ಷದ ಕೊನೆ ಅಂತ ಹೇಳಿದ್ರೆ ನನಗೆ ಆರ್ಥಿಕ ವರ್ಷದ ಕೊನೆ ನಾಳೆ ಮಾರ್ಚ್ 31 ಆರ್ಥಿಕ ವ್ಯವಹಾರದ ಕೊನೆಯ ದಿನ. ಹಾಗಾಗಿ ಎಲ್ಲ ಆಯಿತು, ಗಿರಿಜಮ್ಮನವ್ರದ್ದೊಂದು ಮಾಡ್ಲಿಕ್ಕೆ ಆಗಿಲ್ಲ. ಹಾಗೆ ಯೋಜನಾಧಿಕಾರಿ ಏನು ಮಾಡೋ ಸರ್, ಹೀಗೆ ಅನಾರೋಗ್ಯ ಆಯಿತು, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೊನ್ನೆ ಹೇಳಿದ್ರು, ಇಲ್ಲ ಸರ್ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಆರೋಗ್ಯ ಸುಧಾರಿಸಿದೆ, ನಾವು ಮಾಡ್ಬೋದು. ಹಾಗಾಗಿ ದಿನವನ್ನು ನಿಗದಿಗೊಳಿಸಿ ಇವತ್ತು ಪುರೋಹಿತರು ಬಂದು ಪೂಜೆಯನ್ನು ಮಾಡಿ ಹಾಲು ಉಪ್ಪಿಸಿದ್ರು, ನಾನು ಗಮನಿಸ್ಲಿಲ್ಲ, ಹಾಲು ಉಪ್ಪಿಸಿ ಇವತ್ತು ಗೃಹ ಪ್ರವೇಶ ಆಗಿದೆ. ಆ ಮನೆಯಲ್ಲಿ ಅವರು 100 ಕಾಲ ಆರೋಗ್ಯವಾಗಿ ಬಾಳಲಿ, ಅವರ ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ಆ ಮಂಜುನಾಥ ಸ್ವಾಮಿಯಲ್ಲಿ ಧರ್ಮದೇವತೆಗಳಲ್ಲಿ ನಾನು ಬೇಡ್ಕೊಳ್ತೇನೆ.